ನಿಗಮ್ ಅವರು ಇವಾಗ ಉಪವಾಸ ಸತ್ಯಾಗ್ರಹನ ಫಿಲಂ ಚೇಂಬರ್ ಮುಂದೆ ಮಾಡ್ತಾ ಇದ್ದಾರೆ. ಮೇಡಮ್ ನಮ್ಗೆ ಇಂಡಿಪೆಂಡೆನ್ಸ್ ಇಲ್ಲ. ನಮ್ಗೆ ಏನ್ ಮಾಡ್ತಾ ಇದ್ವಿ ಏಕಾಏಕ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ನಮ್ಗೆ ಇಂಡಿಪೆಂಡೆನ್ಸ್ ಕೊಡಿ. ನಾವು ಅವ್ರಿಗೆ ಏನ್ ಮಾಡ್ಬೇಕಾದ್ರೆ ಮಾಡಕ್ ಸಿದ್ಧವಾಗಿದ್ವಿ. ಈ ಹಿಂದೆ ನಾವೊಂದು ಸೇಫ್ಟಿ ಹೆಚ್ಚು ಕಮ್ಮಿ ಆದಾಗ ಯಾರ ತಲೆಗೆ ಬರೋದು? ನೀವು ಯಾಕೆ ಕೂತ್ಕೊಂಡ್ಬಿಟ್ರೆ ನಮ್ಗೆ ಇಂಡಿಪೆಂಡೆನ್ಸ್ ಕೊಡಿ ಅಂತ ಕೇಳ್ತಾ ಇದ್ವಿ. ದಯವಿಟ್ಟು ಈಗ ಏನು ನಮ್ಮ ನಾನು ಫಿಲಂ ಚೇಂಬರ್ ಮೆಂಬರ್ ಅಂತ ಹೇಳ್ತಾ ಇದ್ದಾರೆ. ಮೆಂಬರ್ ಸರ್, ಮೆಂಬರ್ ಮೇಡಮ್ ಕೂರುವಂತ ಅಧಿಕಾರ ಇದೆ ಅಧಿಕಾರ ಇದೆ. ಇಂಡಿಪೆಂಡೆನ್ಸ್ ಕೊಟ್ಟು ಕೂತ್ಕೊಳ್ಳಿ, ನಾವು ಕೂತ್ಕೊಬೇಡ ಅಂತ ಹೇಳ್ತಾ ಇಲ್ಲ. ನೀವು ಈ ತರ ಮಾಡ್ತೀವಿ ಅಂತ ನಮ್ಗೆ ತಿಳಿಸಿ ಆಮೇಲೆ ಕೂತ್ಕೊಳ್ಳಿ. ಅದಕ್ಕೇನು ಸ್ಪಂದಿಸ್ಬೇಕು ಬಗ್ಗೆ ನಾವೇನು ಮಾತಾಡಲ್ಲ ಸರ್. ದಯವಿಟ್ಟು ತಾವೇನು ತಿಳ್ಕೊಬೇಡಿ. ಇದ್ರ ಬಗ್ಗೆ ಏಕಾಏಕಿ ಕೂತ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ನಮ್ಗೊಂದು ಇಂಡಿಪೆಂಡೆನ್ಸ್ ಕೊಡ್ಲಿ, ಕೂತ್ಕೊಳ್ಳಿ. ಅವ್ರಿಗಾಗ ಏನ್ ಮಾಡ್ಬೇಕು ಅದನ್ನ ಮಾಡೋಕೆ ಸಿದ್ಧವಾಗಿದ್ವಿ ಅಂತದ್ರಲ್ಲಿ ಈಗ ನೀವು ಬಂದು ಏಕಾಏಕಿ ಕೂತ್ಕೊಂಡ್ಬಿಟ್ರೆ ನಮ್ಗೂ ಒಂದು ಸಂಸ್ಥೆ ಇದು. ಅದ್ರ ಮುಂದೆ ಕೂತ್ಕೊಂಡ್ಬಿಟ್ರೆ ನನ್ನ ಮೆಂಬರು ಕೂತ್ಕೊಳ್ತೀನಿ ಅಂದಾಗ ಏನು ಅದಕ್ಕೆ ಅರ್ಥ ಇದೆ? ಯಾರು ಅದು ಗೊತ್ತಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ತಮ್ಮ ಹತ್ರ ಮಾತಾಡೋಕೆ ಇಷ್ಟ ಪಡ್ತಾ ಇಲ್ಲ. ಸರ್ ಒಂದು ಸೆಕೆಂಡ್ ಆಗಿಲ್ಲ, ಏನಾರು ಹೇಳಿದ್ರೆ ತಾನು ನಾವು ತಿಳ್ಕೊಳಕ್ಕೆ ಗೊತ್ತಾಗಿಲ್ಲ ನಮ್ಗೆ. ಒಳಗಡೆ ಬರೋಕೆ ನಿಮ್ಮ ಹತ್ರ ಮಾತಾಡೋಕೆ ಕೂಡ ಅವರು ಸಿದ್ಧವಿಲ್ಲ. ಒಂದು ಲೆಟರ್ ಕೊಟ್ಬಿಟ್ಟು ನಾನು ಈ ತರ ಕೂತ್ಕೊಳ್ಳಿ ಅಂತ ವಿಷಯ ತಿಳಿಸಲಿ. ಅವ್ರಿಗೆ ಏನ್ ಸೇಫ್ಟಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಾವು ನೋಡೋಣ. ಏನು ಗೊತ್ತಿಲ್ಲ ಯಾಕೆ ಕೂತ್ಕೊಂಡ್ಬಿಟ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ ಅಲ್ವಾ? ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ತಮ್ಗೆ ನಾನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋದೇ ಇಲ್ಲ, ಏನು ಮಾತಾಡೋದಿಲ್ಲ. ಇಷ್ಟೇ ಮೇಡಮ್, ಸಾಕು ಬಿಡಿ.